ಯೋಬನು ಬರೆದ ಪುಸ್ತಕ 22ನೇ ಅಧ್ಯಾಯ 23ನೇ ವಚನ. ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದರೆ ಉದ್ಧಾರವಾಗುವಿ. ಕರ್ತನ ಪ್ರೀತಿ ದೇವಿ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನೊಂದಿಸ್ತೇನೆ. ಈ ದಿವಸ ಸಹ ಕರ್ತನು ನಿಮ್ಮ ಕೂಡ ಮಾತನಾಡುವವರಾಗಿ ಇದ್ದಾರೆ. ಪ್ರಿಯರೇ, ನಾವು ಬದುಕುತ್ತಾ ಇರುವಂಥ ಈ ಲೋಕದಲ್ಲಿ ಅನುದಿನವೂ ಸಹ ನಮಗೆ ನಾನಾ ವಿಧವಾದಂಥ ಹೋರಾಟಗಳುಂಟು. ವಾಸ ಮಾಡುವಂತಹ ಮನೆಯ ಬಳಿಯಲ್ಲಾಗಿರ್ಬೋದು, ಪ್ರಾಂತ್ಯದಲ್ಲಾಗಿರ್ಬೋದು, ಕೆಲಸವನ್ನು ಮಾಡುವಂಥ ಸ್ಥಳಗಳಲ್ಲಿ ಮಾತ್ರವಲ್ಲದೆ ಎಷ್ಟೋ ಬಾರಿ ನಮ್ಮ ಶರೀರವೇ ನಮಗೆ ದೊಡ್ಡ ವೈರಿಯಾಗಿ ಇದೆ. ಈ ಒಂದು ಜೀವಿತದಲ್ಲಿ ನಾವು ಕರ್ತನಿಗೋಸ್ಕರವಾಗಿ ಜೀವಿಸಬೇಕು. ಈ ಎಲ್ಲ ಹೋರಾಟಗಳನ್ನು ಸಹ ಜಯಿಸುವಂತಹ ಒಂದು ಮಾರ್ಗ ನಮ್ಮ ಮುಂದೆ ಇದೆ. ಆದರೆ ನಮ್ಮ ಮುಂದೆ ಯೇಸುವನ್ನು ಇಡಲ್ಪಟ್ಟವರಾಗಿರಬೇಕು. ಯಾಕಂದರೆ ಅವರೇ ನಮಗೆಲ್ಲರಿಗೂ ಸಹ ದೊಡ್ಡ ಮಾದರಿಯಾಗಿ ಇದ್ದಾರೆ. ಆಶೀರ್ವಾದವನ್ನು ನಿರೀಕ್ಷಿಸುವಂಥ ನೀವು ಯಾಕಾಗಿ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಿಲ್ಲ ಎಂಬುದಾಗಿ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳುವಾಗಲೇ ಕರ್ತನ ಆಶೀರ್ವಾದಕ್ಕೆ ಯಾವುದು ತಡೆಯಾಗಿದೆ ಎಂಬುದಾಗಿ ನಾವು ಕಂಡುಕೊಳ್ಳಬಹುದು. ಯೋಬನು ಆ ಕಾಲದಲ್ಲಿ ದೇವರಿಗೆ ವಿಧೇಯನಾಗಿ ಜೀವಿಸಲ್ಪಟ್ಟಂಥ ದೈವ ಮನುಷ್ಯ. ಆದರೆ ಸೈತಾನನು ಯೋಬನಿಗೆ ವಿರುದ್ಧವಾಗಿ ಎದ್ದು ನಿಂತನು, ಅವನನ್ನು ಬಾಧಿಸಲ್ಪಟ್ಟನು. ಬಾಧೆಗೊಳಗಾದಂತಹ ಯೋಬನನ್ನು ಸಂತೈಸಲಿಕ್ಕಾಗಿ ಬಂದಂಥವರು ಸಹ ಅವನನ್ನು ಅವಮಾನಿಸಿದರು. ಅವನು ಏನೋ ತಪ್ಪು ಮಾಡಿದ್ದಾನೆ, ಆದುದರಿಂದಲೇ ಈ ಒಂದು ವ್ಯಾಧಿ ಇವನನ್ನು ಕಾಡಲ್ಪಟ್ಟಿದೆ, ಇವನು ಈ ಸ್ಥಿತಿಗೆ ಬಂದನು, ಎಲ್ಲವನ್ನು ಕಳೆದುಕೊಂಡನು ಎಂಬುದಾಗಿ ಹೇಳಿ ಸ್ನೇಹಿತರ ಅವನ ಮೇಲೆ ದೂರನ್ನು ಹೇಳಲ್ಪಟ್ಟರು. ಆದರೆ ನಿಜವಾಗಿ ನೋಡುವುದಾದರೆ ಆ ವ್ಯಾಧಿಗಳು, ಆ ನೋವುಗಳು, ಅವನು ಕಳೆದುಕೊಂಡದ್ದೆಲ್ಲದಕ್ಕೂ ಸಹ ಕರ್ತನಿಗೋಸ್ಕರವಾಗಿ ಸಾಕ್ಷಿಯಾಗಿ ನಿಂತಿದ್ದೆ. ದೇವರ ಪಕ್ಷದಲ್ಲಿ ಯೋಬನು ಯಾವಾಗಲೂ ಸಹ ನಿಲ್ಲಲ್ಪಟ್ಟವನಾಗಿದ್ದರಿಂದಲೇ ಆ ಬಾಧೆಗಳು ಬಂದಿತ್ತು. ಆದರೂ ಸಹ ದೇವರು ಅವನನ್ನು ಬಿಟ್ಟು ಬಿಡಲಿಲ್ಲ. ಉನ್ನತವಾದಂಥ ಆಶೀರ್ವಾದವನ್ನು, ಮೊದಲದಕ್ಕಿಂತ ಹೆಚ್ಚಾಗಿ 2ರಷ್ಟು ಆಶೀರ್ವಾದವನ್ನು ಅವನಿಗೆ ಅನುಗ್ರಹಿಸಿಕೊಟ್ಟರು. ನಿಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳು ತಡೆಯಾಗಿರುವಂಥದ್ದು ಯಾಕೆ ಗೊತ್ತಾ? ಅವಿಧೇಯದಾದಂಥ ಕಾರಣ. ಕೆಲವೊಂದು ಸಮಯದಲ್ಲಿ ಕರ್ತನಿಗೆ ವಿಧೇಯರಾಗಿ ನಡೆಯುವಾಗಲೂ ಸಹ ನಮಗೆ ಬರುವಂಥ ಹೋರಾಟ, ಶೋಧನೆಗಳೆಲ್ಲವೂ ಸಹ ನಾವು ಸಂತೋಷ ಪಡುತ್ತೇವೆ. ಅವಿಧೇಯರಾಗಿ ನಡೆಯುವಾಗ, ಕರ್ತನಿಂದ ಆಶೀರ್ವಾದಗಳಿಲ್ಲದೆ ಇರುವಾಗ ನಾವು ಕೊಚ್ಚಿಕೊಳ್ಳುವುದುಂಟು. ದೇವರನ್ನು ಆರಾಧಿಸ್ತೇವೆ, ಪ್ರಾರ್ಥಿಸ್ತೇವೆ, ಆದರೂ ಸಹ ಆಶೀರ್ವಾದ ಇಲ್ಲ ಎಂಬುದಾಗಿ ಹೇಳಿ. ಆದರೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ಎಷ್ಟೋ ಸಂಗತಿಗಳು ನಮ್ಮ ಒಳಗಡೆ ಇರಲ್ಪಡ್ತದೆ. ಅವುಗಳೆಲ್ಲವನ್ನು ಪರೀಕ್ಷಿಸಿ ನೋಡಿ ಕರ್ತನ ಕರಗಳಿಗೆ ಒಪ್ಪಿಸಿಕೊಡಬೇಕು. ಯೇಸುವಿಗೆ ಒಪ್ಪಿಸಿಕೊಡುವಾಗ ನಾವು ನಮ್ಮ ಹೃದಯದಲ್ಲಿ, ನಮ್ಮ ಮನೆಗಳಲ್ಲಿ ಇರುವಂಥ ಎಲ್ಲ ಅನ್ಯಾಯಗಳನ್ನು, ಅಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕಾಗಿ ಯೇಸುವಿಗೆ ಒಪ್ಪಿಸಿಕೊಡುವಾಗ ಎಲ್ಲವುಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ಶುದ್ಧಿ ಮಾಡಿ ಆಶೀರ್ವಾದಕ್ಕೆ ನಾವು ಬಾಧರಾಗುವ ಹಾಗೆ ನಡೆಸಲಿಕ್ಕೆ ಶಕ್ತರು. ಹಾಗಾಗಿ ನಿಮ್ಮ ಜೀವಿತದಲ್ಲಿ ಇರುವಂಥ ಒಂದೊಂದು ಕೆಟ್ಟ ಕಾರ್ಯಗಳನ್ನು, ಹೊಲಸಾದಂತಹ ಕಾರ್ಯಗಳನ್ನು ಕರ್ತನ ಸಮ್ಮುಖದಲ್ಲಿ ಪಶ್ಚಾತ್ತಾಪದಿಂದ ಒಪ್ಪಿಸಿಕೊಟ್ಟು ಆರೈಕೆ ಮಾಡಿ ಬಿಟ್ಟು ಬಿಡಲಿಕ್ಕಾಗಿ ಒಪ್ಪಿಸಿಕೊಡ್ರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ಈ ದಿನದಿಂದಲೇ, ಈ ಸಮಯದಿಂದಲೇ ಆಶೀರ್ವದಿಸಿ ನಡೆಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರನ ಮುಟ್ರಿ. ಅವರು ಬಿಡಲಿಕ್ಕಾಗದೇ ಇರುವಂಥ ಸ್ವಭಾವಗಳು, ಅವರಿಗೆ ಅರಿವಿಲ್ಲದೆ ಇರುವಂತೆ ಅವರ ಜೀವಿತದಲ್ಲಿ, ಅವರ ಮನೆಗಳಲ್ಲಿ ಇರುವಂಥ ಎಲ್ಲ ಪಾಪದ ಕಾರ್ಯಗಳಿಂದ ಬಿಡುಗಡೆಗೊಳಿಸಿರಿ. ಕರ್ತನೇ, ಅವರು ನಿಮ್ಮ ಆಶೀರ್ವಾದವನ್ನು ಅನುಭವಿಸುವ ಹಾಗೆ ಸಹಾಯಿಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ,